ಹಲೋ ಗೆಳೆಯರಿ, ಇನ್ಫಾರ್ಮೇಷನ್ ಪ್ರೋ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಗೆಳೆಯರಿವತ್ತು ಮಾನವ ಸಂಪನ್ಮೂಲದ ಆಯ್ಕೆ ಇಲ್ಲಿ ಖಾಲಿಯಿರುವ ಹುದ್ದೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಗೆಳೆಯರಿ, ಇವತ್ತು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಚಾನಲ್ ನೆನಪು ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಮುಂದುವರಿಸ್ತಾ ಇದ್ದೇನೆ. ಮಾನವ ಸಂಪನ್ಮೂಲದ ಆಯ್ಕೆ ಕರ್ನಾಟಕ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು IT ಮತ್ತು BT ಇಲಾಖೆಯ ಅಧೀನದಲ್ಲಿರುವ ಕರ್ನಾಟಕ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಸೊಸೈಟಿ ರಾಜ್ಯದಲ್ಲಿ ಇಲಾಖೆಯ ನೀತಿಗಳನ್ನು ಅನುಷ್ಠಾನಗೊಳಿಸುವ ಮತ್ತು ನಾವೀನ್ಯತೆ ಮತ್ತು ತಂತ್ರಜ್ಞಾನ ಉಪಕ್ರಮಗಳನ್ನು ಮುನ್ನಡೆಸುವ ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಒಂದು ಮಾನವ ಸಂಪನ್ಮೂಲದ ಆಯ್ಕೆ ಒಂದು ಸಮಿತಿ KITS ಈ ಕೆಳಗಿನ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತಿದೆ ಅಂತ ಇಲ್ಲಿ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಅದರ ಬಗ್ಗೆ ಕೆಳಗಡೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಗೆಳೆಯರೆ. ನೋಡಿ, ವ್ಯವಸ್ಥಾಪಕರು ಸ್ಥಾನ ಹುದ್ದೆ ಯಾವುದಪ್ಪ ಅಂತಂದರೆ ಮ್ಯಾನೇಜರ್ ಹುದ್ದೆಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಒಂದು IT ಡಿಪಾರ್ಟ್ಮೆಂಟಲ್ಲಿ ನೋಡಿ, IT ಅಲ್ಲಿ ಕೆಲಸ ಮಾಡಲು ಜಾಬ್ನ ಹುಡುಕ್ತಿರತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶ ಅಂತಲೇ ಇಲ್ಲಿ ಹೇಳ್ಬೋದಾಗಿದೆ. ಕ್ರೋಢೀಕರಿಸಿದ ವೇತನ ನೋಡಿ, ಮಾಸಿಕ ವೇತನ ಹಾಗೆ ಮಂತ್ಲಿ ಸ್ಯಾಲ್ರಿ ಅಂತಾರೆ 80,000 ರೂಪಾಯಿಯಲ್ಲಿ ಒಂದು ಮಾಸಿಕ ವೇತನವನ್ನು ಇಲ್ಲಿ ಕ್ರೋಢೀಕರಿಸಿ ಹೇಳಿದ್ದಾರೆ ಗೆಳೆಯರೆ. ಒಟ್ಟು ಹುದ್ದೆಗಳು ಖಾಲಿ ಇರತಕ್ಕಂಥ ಒಟ್ಟು ಹುದ್ದೆಗಳು ಟೋಟಲ್ ಜಾಬ್ಸ್ ಒಂದಾಗಿರುತ್ತೆ. ವಯೋಮಿತಿ ನೋಡಿ, ಏಜ್ ಲಿಮಿಟ್ 40 ವರ್ಷಗಳ ಒಳಗೆ ಇಲ್ಲಿ ನಿಮಗೆ ಏಜ್ ಆಗಿರಬೇಕು, ಸರಿನಾ. ಹುದ್ದೆಯ ವಿವರವನ್ನು ಇಲ್ಲಿ ನೀಡಿದ್ದಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ನವೋದ್ಯಮ ನಿಯಮದಡಿ ಎಲಿವೇಟ್ ಹಾಗೂ ಇತರ ಧನಸಹಾಯ ಯೋಜನೆಗಳ ಮುಂತಾದ ನವೋದ್ಯಮ ಕೋಶದ ವಿವಿಧ ಯೋಜನೆಗಳಿಗೆ ಬೆಂಬಲ ನೀಡುವುದು ಮತ್ತು ಕೆಟೆಕ್ ಪಾಲುದಾರರೊಂದಿಗೆ ಸಮನ್ವಯ ಹಾಗೂ ಪ್ರಧಾನ ವ್ಯವಸ್ಥಾಪಕ ಮಾರ್ಗದರ್ಶನ ಹಾಗೂ ಮೇಲ್ವಿಚಾರಣೆ ಮೇರೆಗೆ ನವೋದ್ಯಮ ಕೋಶದಲ್ಲಿ ಇತರೆ ಕಾರ್ಯಕಲಾಪಗಳನ್ನು ನಿರ್ವಹಿಸುವುದು ಒಂದಿಲ್ಲಿ ಕೆಲಸ ಆಗಿರುತ್ತೆ ಗೆಳೆಯರೆ ನಿಮ್ಮದು, ಸರಿನಾ. ಕನಿಷ್ಠ ಅರ್ಹತೆ ಮತ್ತು ಅನುಭವ ನೋಡಿ, 2 ವರ್ಷಗಳ ಪೂರ್ಣಾವಧಿ MBA PGDBM ಮತ್ತು PGDBA ಹಾಗೂ ಉತ್ತಮ ವಿಶ್ಲೇಷಣಾತ್ಮಕ ಕೌಶಲ್ಯವೊಂದಿಗೆ ಧನಸಹಾಯ ಕಾರ್ಯಕ್ರಮಗಳಲ್ಲಿ ಕನಿಷ್ಠ 5 ವರ್ಷಗಳ ಕೆಲಸದ ಅನುಭವ ಇರಬೇಕು ಮತ್ತು ಡಾಟಾ ಪಾಲನೆಯಲ್ಲಿ ಪ್ರಬಲತೆ ಹೊಂದಿರಬೇಕು ಹಾಗೂ ನವೋದ್ಯಮ ಪರಿಸರ ವ್ಯವಸ್ಥೆಯಲ್ಲಿ ಜ್ಞಾನವಿರಬೇಕು ಮತ್ತು ಕನ್ನಡ ಇಂಗ್ಲೀಷ್ ಭಾಷೆಯಲ್ಲಿ ಓದುವ ಮತ್ತು ಬರೆಯುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಅಂತಹ ಅಭ್ಯರ್ಥಿಗಳು ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಾಗಿರುತ್ತಾರೆ ಗೆಳೆಯರೆ, ಸರಿನಾ. ನೋಡಿ, ಈ ಹುದ್ದೆಗೆ ಗುತ್ತಿಗೆ ಆಧಾರವಾಗಿದ್ದು ಗರಿಷ್ಠ 11 ತಿಂಗಳ ಅವಧಿಯಲ್ಲಾಗಿರುತ್ತದೆ. ನೋಡಿ, ಒಂದು 11 ತಿಂಗಳ ಟೆಂಪ್ರವರಿ ಅವಧಿಯಾಗಿರುತ್ತೆ. ವಿವರಗಳು ಈ ಒಂದು ವೆಬ್ಸೈಟಲ್ಲಿ ಲಭ್ಯವಿದೆ ಅಂತ ಇಲ್ಲಿ ಮಾಹಿತಿ ನೀಡಿದ್ದಾರೆ. ಅರ್ಹ ಅಭ್ಯರ್ಥಿಗಳು ಈ ಒಂದು ಲಿಂಕ್ ಮೂಲಕ 27/2/2026 ಸಂಜೆ 5 ಗಂಟೆಯೊಳಗೆ ಅರ್ಜಿಯನ್ನು ಸಲ್ಲಿಸತಕ್ಕದ್ದು. ಕಿರುಪಟ್ಟಿಯಲ್ಲಿ ಆಯ್ದ ಅಭ್ಯರ್ಥಿಗಳಿಗೆ ಮಾತ್ರ ಸಂದರ್ಶನವನ್ನು ಏರ್ಪಡಿಸಲಾಗುವುದು. ಆಯ್ಕೆ ಸಮಿತಿ ತೀರ್ಮಾನ ಅಂತಿಮ ತೀರ್ಮಾನ ಇಲ್ಲಿ ಅಂತ ಪ್ರಕಟಣೆಯನ್ನು ಹೊರಡಿಸಲಾಗಿದೆ ಮತ್ತು ಅಧಿಸೂಚನೆಯನ್ನು ಕೂಡ ಇಲ್ಲಿ ನೀಡಿದ್ದಾರೆ ಗೆಳೆಯರೆ, ಸರಿನಾ. ನೋಡಿ, ಒಂದು ITಯಲ್ಲಿ ಕೆಲಸ ಹುಡುಕ್ತಿರ್ತಕ್ಕಂಥ ಅಭ್ಯರ್ಥಿಗಳು, ಸರಿ, ಒಂದು MBA ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, PGDBA ಮಾಡ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, ಒಂದು 11 ತಿಂಗಳ ಜಾಬ್ ಇರುತ್ತೆ. ದಯವಿಟ್ಟು ಹೋಗಿ ಆಸಕ್ತಿವಂತ ಅಭ್ಯರ್ಥಿಗಳು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವೆಬ್ಸೈಟಲ್ಲಿ ನೀವು ಹೋಗಿ ನೀವು ಪರಿಶೀಲನೆ ಮಾಡಬಹುದು, ಸರಿನಾ. ಇಷ್ಟು ಈ ಒಂದು ಮ್ಯಾನೇಜರ್ ಹುದ್ದೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲು ಪ್ರಯತ್ನ ಪಟ್ಟಿದ್ದೇನೆ. ವಿಡಿಯೋ ನಿಮಗೆ ಅರ್ಥ ಆಯಿತು ಅನಿಸುತ್ತೇನೆ. ದಯವಿಟ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗೋದನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಕೆಳಗಡೆ ಚಾನಲ್ ನೇಮಕ ಸಬ್ಸ್ಕ್ರೈಬ್ ಬಟನ್ ಇದೆ. ನಮ್ಮ ಚಾನಲ್ನಲ್ಲಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳು ನಿಮಗೆ ಸಿಗ್ತಾ ಇರ್ತವೆ. ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಬಾಯ್.